ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ಅಮ್ಮ ಕನ್ನಡ ಲಾಗ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ಲಾಗ್ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದೆರಡು ದಿನದಿಂದ ಲಾಗೇ ಮಾಡಲಿಲ್ಲ ನಾನು. ಈ ಚಳಿಗೆ ಒಂದು ಸ್ವಲ್ಪ ಹುಷಾರು ತಪ್ಪಿಬಿಟ್ಟಿತ್ತು, ಜಾಸ್ತಿ ರೆಸ್ಟ್ ತೊಗೊಳ್ಳೋದೇ ಆಗೋಯಿತು. ಸೊ ಅದಕ್ಕೆ ನಾನು ಲಾಗ್ ಮಾಡಿಲ್ಲ. ಇವತ್ತಿಂದ ನಾನು ಲಾಗ್ನ ಶೇರ್ ಮಾಡ್ಕೊತೀನಿ. ಹಾಗೆ ನನ್ನ ಟ್ರೈಪಾಡ್ ಕೂಡ ಹೋಗ್ಬಿಟ್ಟಿದೆ. ಸೊ ಆ ಟ್ರೈಪಾಡಲ್ಲಿ ನಾನು ಜಾಸ್ತಿ ವೀಡಿಯೋ ರೆಕಾರ್ಡ್ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಫುಲ್ ಹೋಗ್ಬಿಟ್ಟಿದೆ ಅದು. ಅದಕ್ಕೆ ನನಗೂ ಲಾಗ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಅಯ್ಯೋ ಟ್ರೈಪಾಡ್ ಹೊಟ್ಟೋಯ್ತಲ್ಲ ಅನ್ನೋ ಬೇಜಾರಲ್ಲೇ ಇದ್ಬಿಟ್ಟಿದ್ದೆ ನಾನು. ಆಮೇಲೆ ಇದು ದೊಡ್ಡದು ಟ್ರೈಪಾಡ್ ಇದೆ ನೋಡಿ, ಇದೊಂದಿದೆ ದೊಡ್ಡದು ಟ್ರೈಪಾಡು ರೀಲ್ಸ್ ಮಾಡೋಕ್ಕೆ. ಸೊ ಅದನ್ನೇ ಇಟ್ಕೊಂಡು ನಾ ವೀಡಿಯೋಸ್ ಮಾಡಬೇಕಿನ್ಮೇಲೆ. ಸೊ ಓಕೆ ಮಾಡ್ತೀನಿ, ಆದರೂ ಹೆಂಗೋ ಅಂದರೆ ಬಟ್ ಪ್ರತಿಯೊಂದು ಶೇರ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಆದಷ್ಟು ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ವೀಡಿಯೋ ಲೆಂತ್ ಕೂಡ ಕಡಿಮೆ ಆಗುತ್ತೆ, ಯಾಕಂತಂದರೆ ನಾನು ಈ ಮಂತದ ಪ್ಯಾಕು ಸ್ವಲ್ಪ ಕಡಿಮೆ ರೀಚಾರ್ಜ್ ಮಾಡ್ಕೊಂಬಿಟ್ಟೆ. ಅಂದರೆ ಪರ್ ಡೇ 2 GB ಸಾಕಾಗಲ್ಲ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ. ಸೊ ಅದಕ್ಕೆ ಒಂದು ಸ್ವಲ್ಪ ವೀಡಿಯೋ ಲೆಂತ್ ಕಡಿಮೆ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇವತ್ತೆಲ್ಲ ಡೈಲಿ ರೊಟೀನ್ ಹೇಗೆ ಹೋಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಹೊಸಬ್ರು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗದೆ ತುಂಬ ಜನ ಲಾಗ್ಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲಾಗ್ಸ್ನ ನೋಡಿ. ಓಕೆ, ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಆವಾಗ ನಾನು ಹಾಕೋ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಂಡೇ ಮಾರ್ನಿಂಗ್ ಫ್ರೆಂಡ್ಸ್, ಇಲ್ಲಿ ಪಾಪುಗೋಸ್ಕರ ಹಾಲು ಕಾಯಿಸ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ಚಿತ್ರಾನ್ನ ಮಾಡಿದ್ದೆ. ಸೊ ನೋಡಿ, ಎಲ್ಲರದ್ದು ಟಿಫನ್ ಆಯಿತು. ದೇವ್ರ ಪೂಜೆ ಕೂಡ ಆಗಿದೆ. ನನ್ನ ಹಸ್ಬೆಂಡೇ ದೇವ್ರ ಪೂಜೆ ಮಾಡಿದ್ರು. ಈಗ ನಾನು ತಿಂತಾಯಿದ್ದೀನಿ. ಹಾಗೆ ಪಾಪು ಕೂಡ ತಿನ್ಸೋಣ ಅಂತ ಅವಳಿಗೆ ಕೊಟ್ಟರೆ ಅವಳು ಈಗ ತಾನೇ ಹಾಲು ಕುಡಿದಿದ್ದಾಳೆ. ಅದಕ್ಕೆ ಅನ್ನ ತಿನ್ನೋಕ್ಕೆ ಅವಳು ಇದು ಮಾಡ್ತಾಯಿದ್ದಾಳೆ. ಸೊ ಯಾವಾಗಲೂ ಹಿಂಗೆ ಆಗುತ್ತೆ. ಮಕ್ಕಳಿಗೆ ಫಸ್ಟು ಊಟ ಮಾಡಿಸ್ಬೇಕು, ಆಮೇಲೆ ಹಾಲು ಕುಡಿಯೋಕ್ಕೆ ಕೊಟ್ಟರೆ ಒಳ್ಳೆಯದು. ಸೊ ಅಲ್ಲಿ ಫೀಡಿಂಗ್ ಬಾಟ್ಲಲ್ಲಿ ಹಾಲು ಇಟ್ಟಿದ್ದೆ, ಅದನ್ನು ಕುಡ್ದಿದ್ದಾಳೆ ಅವಳೇ ಎತ್ಕೊಂಡು. ಸೊ ಓಕೆ, ನಾನಾದರೂ ಟಿಫನ್ ಮಾಡಿಬಿಡೋಣ, ಆಮೇಲೆ ಅವಳು ಮತ್ತೆ ಬೂವ ಅಂತ ಕೇಳ್ತಾಳೆ, ಆವಾಗ ತಿನ್ಸೋಣ ಅಂತ ನಾನು ಅಂದ್ಕೊಂಡೆ. ಸೊ ನೋಡಿ, ನಾನು ಊಟ ಮಾಡ್ತಾಯಿದ್ದೀನಿ. ಇದಾದಮೇಲೆ ಪಾಪು ನೋಡಿ, ಅವಳು ಬೇಬಿ ಫೋಟೋ ಮೊಬೈಲಲ್ಲಿ ಶಾರ್ಟ್ಸ್ ನೋಡ್ಕೊಂಡು ಬ್ಯುಸಿಯಾಗಿದ್ದಾಳೆ. ಅವಳಿಗೆ ಸ್ವೀಟ್ ಕೊಟ್ಟೆ ತಿನ್ನಲಿ ಅಂತ. ಫ್ರೆಂಡ್ಸ್, ಮತ್ತೆ ಮಧ್ಯಾಹ್ನ ಆಗಿ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಒಂದೆರಡು ರೀಲ್ಸ್ ಮಾಡಿದೆ, ಶಾರ್ಟ್ಸಲ್ಲಿ ಹಾಕ್ತೀನಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಪಾಪುಗೆ ಸ್ನಾನ ಮಾಡಿಸೋಣ ಅಂದ್ಕೊಂಡೆ, ಬಟ್ ಇನ್ನೂ ಫುಲ್ಲು ಕೋಲ್ಡ್ ಇದೆ. ಇವಾಗ ಸ್ವಲ್ಪ ಬಿಸಿಲು ಬರ್ತಾಯಿದೆ. ಸೊ ಅವಳಿಗೂ ಸ್ನಾನ ಮಾಡಿಸ್ಬಿಡ್ತೀನಿ, ಆಮೇಲೆ ಊಟ ಮಾಡಿಸ್ಬಿಟ್ಟು. ಈ ನಡುವೆ ಮಧ್ಯಾಹ್ನ ಮಲಗ್ತಾನೆ ಇಲ್ಲ ನನ್ನ ಮಗಳು. ಹಾಗೆ ಕೇಳಿದ್ರಲ್ಲ ಪಾಪುಗೆ ಬೇದಿ ಎಲ್ಲ ನಿಂತೋಗಿದೆಯಾ ಅಂತ. ನಾವು ಹಾಂ ಅವಳು ಮೊಬೈಲಲ್ಲಿ ಏನು ನೋಡ್ತಾಳೋ ಅದೆಲ್ಲ ಬೇಕು ಅಂತ ಕೇಳ್ತಾಳೆ ನನ್ನ ಮಗಳು. ಸೊ ಫ್ರೆಂಡ್ಸ್, ನಾವು ನಾಟಿ ಔಷಧಿ ಕೊಟ್ವಲ್ಲ ಒಂದು ಅಜ್ಜಿ ಹತ್ರ. ಸೊ ಅವ್ರ ಹತ್ರ ಕೊಟ್ಟಿಸ್ಮೇಲೆ ಬೇದಿ ಎಲ್ಲ ನಿಂತೋಗಿದೆ. ಇವಾಗ ಹೊಟ್ಟೆ ನೋವು ಅಂತಲೂ ಅಂತ ಇಲ್ಲ, ಲೂಸ್ ಮೋಷನ್ನು ಆಗ್ತಾಯಿಲ್ಲ. ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದಾಳೆ ನನ್ನ ಮಗಳು. ಏನೋ ಒಂಥರ ಖುಷಿ ಇವಾಗ. ಹಾಂ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಡ್ತಾ ಇದ್ದೀವಿ ನೋಡಿ. ಸಾಂಬಾರು ರೆಡಿ ಆಗ್ತಾಯಿದೆ. ಸೊ ಸಿಂಪಲ್ಲಾಗಿ ಬೇಳೆ ಸಾಂಬಾರು ಮೂಲಂಗಿ ಹಾಕಿ ಮಾಡ್ತಾಯಿದ್ದೀನಿ ಸಾಂಬಾರು. ಫ್ರೆಂಡ್ಸ್, ಪಾಪು ಹೊರಗಡೆ ಆಟ ಆಡ್ತಾ ಇದ್ದಾಳೆ. ಪಾಪುಗೆ ಇನ್ನೂ ಸ್ನಾನ ಮಾಡಿಸಿಲ್ಲ, ಚಿಮ್ನಿ ಆಫ್ ಮಾಡಿದೆ. ಪಾಪುಗೆ ಇನ್ನೂ ಸ್ನಾನ ಮಾಡಿಸಿಲ್ಲ, ಯಾಕಂತಂದರೆ ಸ್ವಲ್ಪ ಬಿಸಿಲು ಬಂದರೆ ಅವಳಿಗೆ ಸ್ನಾನ ಮಾಡಿಸಿದ್ರೆ ನೆಗಡಿ ಆ ಥರ ಏನೂ ಆಗೋಲ್ಲ ಅಂತಂದ್ಬಿಟ್ಟು ಅಷ್ಟೇ. ತುಂಬ ಘಾಟ್ ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್. ಚಿಮ್ನಿ ಆನ್ ಮಾಡಿದ್ರು, ನಾನು ಒಗ್ಗರಣೆಲ್ಲ ಹಾಕಿದ್ಮೇಲೆ ಕರೆಂಟ್ ಬಂತು, ಅವಾಗ ಚಿಮ್ನಿ ಆನ್ ಮಾಡಿದೆ. ಅಷ್ಟೊತ್ತಲ್ಲಿ ಘಾಟೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಕಿಟಕಿಯೆಲ್ಲ ಯಾವುದು ತೆಗಿಯೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಈ ಕಡೆ ಜಾಸ್ತಿ ನೊಣಗಳು ಬರುತ್ತೆ, ಅಡುಗೆ ಮನೆ ಒಳಗಡೆನೇ ಬರುತ್ತೆ ಹಿಂಗೆ, ಅದಕ್ಕೆ ತೆಗಿಯೋಕ್ಕೆ ಹೋಗಲ್ಲ. ಸೊ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ. ಇನ್ನು ಮಧ್ಯಾಹ್ನ ಅನ್ನ ಸಾಂಬಾರು ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ಬಿಟ್ರೆ ಮುಗೀತು. ನನ್ನ ಹಸ್ಬೆಂಡು ಹೊರಗಡೆ ಹೋಗಿದ್ದಾರೆ, ಅವರು ಕೆಲಸದ ಮೇಲೆ. ನನ್ನ ಮಗಳಂತೂ ಇಟ್ಕೊಂಡ್ಬಿಟ್ಟಿದ್ದಾಳೆ ಅವರ ಅಪ್ಪನ್ನ, ಐಸ್ ಕ್ರೀಮ್ ತೊಗೊಂಬ ಅಂತ. ಈ ಕೋಲ್ಡಲ್ಲಿ ಐಸ್ ಕ್ರೀಮ್ ಕೊಟ್ಟರೆ ಮುಗೀತು ಕತೆ. ಸೊ ನಾವು ಬೇಡ ಅಂತ ಅಂದ್ಬಿಟ್ಟು ಸಮ್ಮರಲ್ಲೇನೋ ಒಂದು ಸ್ವಲ್ಪ ಒಂದು 3 ದಿನಕ್ಕೆ ಒಂದ್ಸಲ ಹಿಂಗೆ ಒಂದು ಚೂರು ಕೊಡಿಸ್ತಾ ಇದ್ವಿ. ಇವಾಗ ಆಗಲ್ಲ ಫ್ರೆಂಡ್ಸ್. ಇವಾಗ ಕೊಡಿಸ್ಬಿಟ್ರೆ ಅಷ್ಟೇ ಮಕ್ಕಳಿಗೆ ನೆಗಡಿ, ಕೋಲ್ಡು, ಕಫ, ಎಲ್ಲ ಥರ ಜ್ವರ ಪ್ರಾಬ್ಲಮ್ ಎಲ್ಲ ಬಂದುಬಿಡುತ್ತೆ. ಸೊ ಅದಕ್ಕೆ ಯಾವುದೋ ಔಟ್ಸೈಡ್ ಫುಡ್ ಕೊಡೋದೇ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಪಾಪುಗಿನ್ನ ಮನೇಲಿ ದೋಸೆ ಅಂಥವೇ ಮಾಡಿಕೊಡ್ತಾ ಇರೋದು. ಅನ್ನ ತಿಂತಾಳೆ ಪರವಾಗಿಲ್ಲ. ಮೊದಲು ಊಟ ಮಾಡ್ತಾ ಇರಲಿಲ್ಲ, ಇವಾಗ ಅದು ಇದು ಐಡಿಯಾ ಎಲ್ಲ ಮಾಡಿ ಪಾಪು ಊಟ ಮಾಡಿಸೋದು ನಾನು ಶುರು ಮಾಡಿದ್ದೀನಿ. ಸೊ ಸಾಂಬಾರು ಕುದಿತಾ ಇದೆ ಫ್ರೆಂಡ್ಸ್. ಹೊರಗಡೆ ತುಂಬ ಕೋಲ್ಡು. ನನ್ನ ಮಗಳು ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗು ಅಂತಾಳೆ ಈ ಟೈಮಲ್ಲೇ. ಘಾಟಿದೆ, ಬನ್ನಿ ಹೊರಗಡೆ ಹೋಗೋಣ. ಎಲ್ಲೋಗಿದೆ? ಎಲ್ಲಿಗೆ ಬಾ ಚೆನ್ನಾಗಿ ಮಾಡೋಣ, ಬಾ ಮತ್ತೆ ಚೆನ್ನ. ಎಲ್ಲೋಗಿದ್ದೆ ನೀನು? ಆಚೆ ಹೋಗಿದ್ದಾ? ಹಾಯ್ ಮಾಡಿ. ಯಾರಿಗೆ ಮಾಡ್ತಿರೋದು?
ಇದು ಮಾಡ ಐ ಆಮ್ ಕೃತಿಕ್ಷಾ. ನಿನ್ನ ಹೆಸರೇನು? ಸುಶಿತಾ. ಕೃತಿಕ್ಷಾ. ನೀನು ಹಂಗೆ ನಿನ್ನ ಹೆಸರು ಆ ಥರ ಹೇಳಿದ್ರೆ ಬೇರೆಯವ್ರು ಹಂಗೆ ಹೇಳ್ತಾರೆ ಕಿಚಿಚಾ ಅಂತ. ಬಾಬು ಹೋಗುತ್ತೆ. ನಿನ್ನ ಹೆಸರು ಹೇಳು. ಕೃತಿಕ್ಷಾ. ಇನ್ನೊಂದ್ಸರಿ ಹೇಳು ನಿನ್ನ ಹೆಸರು. ಇನ್ನೊಂದ್ಸರಿ. ಏನು ನೋಡ್ತಾರದು? ಏನು ನೋಡ್ತಿರೋದು ನೀನು? ಬಾಬಾ ನೋಡ್ತಿರೋದಾ? ಅಪ್ಪ ಎಲ್ಲಿ ಹೋಗಿದ್ದಾರೆ? ಹೇಳಪ್ಪ ಎಲ್ಲಿ ಹೋಗಿದ್ದಾರೆ? ಎಲ್ಲಿ? ಅಲ್ಲೆಲ್ಲಿ ಹೋಗಿದ್ದಾರೆ? ಕಡೆ. ಅಪ್ಪ ಬರುವಾಗ ಏನು ತರ್ಬೇಕು ನಿಂಗೆ? ಬಿಸ್ಕೆಟ್. ಇನ್ನೇನು ತರಬೇಕು? ಬಿಸ್ಕೆಟು, ಆಮೇಲೆ ಐಸ್ ಕ್ರೀಮ್, ಆಮೇಲೆ ಬೂವಾ ತರಬೇಕಾ? ಬೂವದನ್ನ ತೊಗೊಂಬರ್ಲಾ ನಿನಗೆ? ಬೂವಾ ನಾನು ಬೂವ ತಿನ್ಬೇಕು ನೀನು. ಬೂವ ಬರೀ ಚಾಕ್ಲೇಟು, ಐಸ್ ಕ್ರೀಮು, ಬಿಸ್ಕೆಟು ಇವೇ ತಿನ್ನೋದು. ನಿಮ್ಮಪ್ಪ ತಂದು ಕೊಡ್ತಾರೆ, ನೀನು ತಿಂತಾ ಇರ್ತೀಯ ಅಷ್ಟೇ. ನನ್ನ ಮಗಳಿಗೆ ಇವಾಗ ಸ್ವಲ್ಪ ಬೇಕ್ರಿ ಐಟಮ್ನ ಕಡಿಮೆ ಮಾಡ್ತಾ ಇದ್ದೀನಿ. ಅವರಪ್ಪ ತಂದು ಕೊಡ್ತಾ ಇರ್ತಾರೆ, ಇವಳು ತಿಂತಾ ಇರ್ತಾಳೆ. ಸೊ ಕಡಿಮೆ ಮಾಡಿಸ್ತಾ ಇದ್ದೀನಿ. ಒಬ್ಬರು ಕಮೆಂಟ್ ಬೇರೆ ಹಾಕಿದ್ರಲ್ಲ ಬೇಕ್ರಿ ಐಟಮ್ನ ಅವಾಯ್ಡ್ ಮಾಡಿ ಅಂತ. ಸೊ ಅವಾಯ್ಡ್ ಮಾಡಿಸ್ತೀನಿ. ಇವಾಗೇನೂ ಜಾಸ್ತಿ ಕೊಡೋಲ್ಲ. ಇವಾಗ ಎಲ್ಲ ಸರಿ ಹೋಗೋಳೆ. ಎಮೋಷನ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆ ಇವಾಗ. ಮತ್ತೆ ಹೆಲ್ತ್ ಹಾಳು ಮಾಡ್ಕೊಳ್ಳೋದು ಬೇಡ. ಸೊ ಬಾಬು ಇಷ್ಟೊತ್ತು ಮನೇಲಿ ಮೊಬೈಲ್ ನೋಡ್ಕೊಂಡಿದ್ಲು. ಸ್ವಲ್ಪ ದಿವಸ ಬಿಟ್ಟಿದ್ಲು ಮೊಬೈಲ್ ನೋಡೋದು. ಇವಾಗ ಮತ್ತೆ ಸ್ವಲ್ಪ ನೋಡ್ತಾ ಇದ್ದಾಳೆ. ಕರಿ ಬಾಬುನ ಕರಿ. ಬರುತ್ತೆ ಕರಿ. ಬಾನು ಬಾಬು ಬಾನು ಆಟಾಯ್ತು. ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಮತ್ತೆ ಪಾಪುಗೆ ಅನ್ನ ಮಜ್ಜಿಗೆ ತಿನ್ನಿಸ್ತಾ ಇದ್ದೀನಿ. ಸಾಂಬಾರು ಮಾಡಿದ್ನಲ್ಲ, ಒಂದು ಸ್ವಲ್ಪ ಸಾಂಬಾರು ತಿಳಿ ರಸನೂ ಕೂಡ ಹಾಕಿ ಮಜ್ಜಿಗೆ ಹಾಕಿ ಕಲಿಸ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಅವಳಿಗೆ 3 ಹೊತ್ತು ತಿನ್ನಿಸ್ತೀನಿ ನಾನು. ಮಧ್ಯದಲ್ಲಿ ಯಾವಾಗಾದರೂ ಏನಾದರೂ ಕೇಳಿದ್ರೆ ಹಾಲು ಕೊಡೋದು, ಇಲ್ಲಾಂದರೆ ಈ ಬಿಸ್ಕೆಟು ಆ ಥರ ಏನಾದರೂ ಸ್ನ್ಯಾಕ್ಸ್ ಬರುತ್ತಲ್ಲ ಆ ಥರ ಕೊಡೋದು ಅಷ್ಟೇ. ಅದನ್ನು ಔಟ್ಸೈಡ್ ಜಾಸ್ತಿ ಕೊಡ್ತಾ ಇಲ್ಲ. ಸೊ ಪಾಪುಗೆ ಆದಷ್ಟು 3 ಹೊತ್ತು ಊಟ ಮಾಡಿಸ್ಬೇಕು, ಆವಾಗ ಅವ್ರಿಗೆ ಸರಿ ಹೋಗುತ್ತೆ. ಫ್ರೆಂಡ್ಸ್ ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ. ಸೊ ಪ್ಲೀಸ್ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸೊಬ್ಬರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿವರೆಗೂ ಲಾಗ್ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.